ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಅವರ ತೈವಾನ್ ಭೇಟಿಯಿಂದ ತೈವಾನ್ ಒಂದು ಕಡೆ ಖುಷಿಯಾಗಿದೆ. ತನ್ನ ಸ್ವಾತಂತ್ರ್ಯ ಹಾಗೂ ಸಾರ್ವಭೌಮತ್ವಕ್ಕೆ ಅಮೆರಿಕದ ಬೆಂಬಲ ಸಿಕ್ಕ ಖುಷಿ ತೈವಾನ್ಗೆ. ಆದರೆ ಅದರ ಪರಿಣಾಮಗಳು ಆಗಲೇ ಅಲ್ಲಿ ಶುರುವಾಗಿ ಹೋಗಿವೆ. ನ್ಯಾನ್ಸಿ ಭೇಟಿಯಿಂದ ಕೆರಳಿರುವ ಚೈನಾ ತೈವಾನ್ನಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವ ಕೆಲಸಕ್ಕೆ ಮುಂದಾಗಿದೆ. ಡ್ರಾಗನ್ ಹೇಳಿದ ಹಾಗೆ ತೈವಾನ್ನ ಸುತ್ತ ಚೈನಾದ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಹೆಲಿಕಾಪ್ಟರ್ಗಳು ಸಾಗರಕ್ಕಿಳಿದಿವೆ. 6 ಕಡೆಗಳಲ್ಲಿ ಚೈನಾ ನಿರಂತರವಾಗಿ ಡಜನ್ ಗಟ್ಟಲೆ ರಾಕೆಟ್ಗಳನ್ನು ತೈವಾನ್ ಮೇಲೆ ನುಗ್ಗಿಸ್ತಾ ಇದೆ. ಹಾಗೆ ಸುಮಾರು 30ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ತೈವಾನ್ ವಾಯು ಪ್ರದೇಶದಲ್ಲಿ ಸಂಚರಿಸಿವೆ. ತೈವಾನ್ನಿಂದ ಕೇವಲ 12 ಕಿಲೋಮೀಟರ್ ದೂರದವರೆಗೆ ಚೈನಾದ ಯುದ್ಧ ನೌಕೆಗಳ ಸಂಚಾರ ಆರಂಭ ಆಗಿದ್ದು, ತೈವಾನ್ನ ಜಲಗಡಿ, ವಾಯುಗಡಿಗಳನ್ನ ಚೈನಾ ನಿರಂತರವಾಗಿ ಉಲ್ಲಂಘಿಸುವ ಮೂಲಕ ತೈವಾನ್ ಸ್ವತಂತ್ರ ಅಲ್ಲ, ಅದನ್ನ ಸ್ವತಂತ್ರವಾಗಿರೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ತೈವಾನ್ಗೆ ರವಾನೆ ಮಾಡೋ ಪ್ರಯತ್ನದಲ್ಲಿದೆ. ಮತ್ತೊಂದು ಕಡೆ ಒನ್ ಚೈನಾ ಪಾಲಿಸಿಯನ್ನ ಮೊಟ್ಟ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದ ಭಾರತ ಈಗಲೂ ಕೂಡ ಆ ನಿಲುವಿಗೆ ಬದ್ಧವಾಗಿರಬೇಕು ಅಂತ ಭಾರತಕ್ಕೆ ತಾಕೀತು ಮಾಡೋ ದನಿಯಲ್ಲಿ ಚೈನಾ ಹೇಳಿದೆ. ಇನ್ನು ಇಲ್ಲಿವರೆಗೆ ತೈವಾನ್ ವಿರುದ್ಧ ಮತ್ತು ಚೈನಾ ಪರ ಜಗತ್ತಿನ ಕೇವಲ 3 ದೇಶಗಳು ಮಾತ್ರ ಮಾತಾಡಿವೆ. ಅಂದ್ರೆ ಒನ್ ಚೈನಾ ಪಾಲಿಸಿಯ ಪರ ಜಾಗತಿಕ ಬೆಂಬಲವನ್ನು ಪಡ್ಕೊಳ್ಳೋದ್ರಲ್ಲಿ ಕೂಡ ಚೈನಾ ವಿಫಲವಾಗಿದೆ. ಮತ್ತೊಂದು ಕಡೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಹಾಗೂ ಭಾರತದ ವಿದೇಶಾಂಗ ಸಚಿವರ ನಡುವೆ ಮಹತ್ವದ ಮಾತುಕತೆಗಳು ಕೂಡ ನಡೆದಿವೆ. ಇದೆಲ್ಲದರ ಜೊತೆಗೆ ಮುಂಬರುವ ಅಕ್ಟೋಬರ್ ತಿಂಗಳಲ್ಲಿ ಭಾರತ ಚೈನಾದ ಗಡಿಯಲ್ಲಿ ಅಮೆರಿಕ ಹಾಗೂ ಭಾರತೀಯ ಪಡೆಗಳು ಸಮರಾಭ್ಯಾಸವನ್ನು ನಡೆಸುತ್ತವೆ. ಹಾಗಾದ್ರೆ ಚೈನಾ ತೈವಾನ್ ಗಡಿಯಲ್ಲಿ ಏನಾಗ್ತಾ ಇದೆ, ಅದರ ಪರಿಣಾಮಗಳೇನಾಗಲಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ನ್ಯಾನ್ಸಿ ಪೆಲೋಸಿ ತೈವಾನ್ಗೆ ಬಂದಿದ್ದು ಆಯ್ತು, ಹೋಗಿದ್ದು ಕೂಡ ಆಯ್ತು. ಆಕೆ ಅಲ್ಲಿಗೆ ಬಂದ ಉದ್ದೇಶ ಕೂಡ ಈಡೇರಿದ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಅಮೆರಿಕದ ಈ ನಾಯಕಿ ತೈವಾನ್ಗೆ ಬಂದ್ರೆ ಏನಾಗುತ್ತೆ ಅಂತ ಭಾವಿಸಲಾಗಿತ್ತು, ಅದು ಅಲ್ಲಿ ಶುರುವಾಗಿದೆ. ತೈವಾನ್ ಸಾಗರದ ನೀರು ಕದಡಿ ಹೋಗ್ತಾ ಇದೆ. ಆ ಸಾಗರದಲ್ಲಿ ಈಗ ಅಲ್ಲೋಲ ಕಲ್ಲೋಲ. ಹಾಗಂತ ಚೈನಾ ಏನು ತೈವಾನ್ ಮೇಲೆ ದಾಳಿ ಮಾಡಿಬಿಡುತ್ತೆ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಉಂಟಾಗಿದೆಯಲ್ಲ ಆ ಥರದ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ ಅಂತಲ್ಲ. ಆದ್ರೆ ತೈವಾನ್ ಅನ್ನೋ ಪುಟ್ಟ ದ್ವೀಪ ರಾಷ್ಟ್ರವನ್ನ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಬೇಕಾದ ಕೆಲಸವನ್ನು ಮಾತ್ರ ಚೈನಾ ಈಗಾಗಲೇ ಆರಂಭ ಮಾಡಿದೆ. ಇಲ್ಲಿ ಚೈನಾ ತೈವಾನ್ ಮೇಲೆ ದಾಳಿ ಮಾಡ್ತಾ ಇಲ್ಲ, ಆದ್ರೆ ತನ್ನ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು, ರಾಕೆಟ್ ಫೋರ್ಸ್, ಸ್ಟ್ರಾಟಜಿಕ್ ಫೋರ್ಸ್, ಲಾಜಿಸ್ಟಿಕ್ ಎಲ್ಲವನ್ನು ಬಳಸಿಕೊಂಡು ತೈವಾನ್ ಸಮುದ್ರದಲ್ಲಿ ಕಲಕಲದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಚೈನಾ. ಸಮರಾಭ್ಯಾಸದ ಹೆಸರಲ್ಲಿ ತೈವಾನ್ ವಾಯುಪ್ರದೇಶ ಹಾಗೂ ಜಲಗಡಿಗಳನ್ನ ಮೀರಿ ಚೈನಾ ಒಳಗೆ ನುಗ್ಗಿದೆ. ಒಂದೇ ಸಮಕ್ಕೆ ಚೈನಾದ ರಾಕೆಟ್ಗಳು ತೈವಾನ್ ಮೇಲೆ ಹಾರ್ತಾ ಇವೆ. ಇವು ತೈವಾನ್ ಅನ್ನ ಗುರಿಯಾಗಿಸಿಕೊಂಡು ಹಾರಿಸ್ತಾ ಇರೋ ರಾಕೆಟ್ಗಳಲ್ಲ, ಬದಲಾಗಿ ತೈವಾನ್ ನಿಂದ ಆಚೆಗೆ ಸಮುದ್ರದಲ್ಲಿ ಬೀಳುವ ರಾಕೆಟ್ ಹಾಗೂ ಮಿಸೈಲುಗಳು ತೈವಾನ್ ನ ಮೇಲಿಂದ ಹಾರುತ್ತವೆ. ಅಂದ್ರೆ ತೈವಾನ್ ವಾಯುಪ್ರದೇಶವನ್ನ ಇವು ಪ್ರವೇಶ ಮಾಡಿ ಆಚೆಗೆ ಬೀಳುತ್ತವೆ. ಚೈನಾ ಗುರುವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ಸುಮಾರು 1.5 ಡಜನ್ಗೂ ಅಧಿಕ ರಾಕೆಟ್ಗಳನ್ನ ತೈವಾನ್ ಮೇಲೆ ಉಡಾವಣೆ ಮಾಡಿದೆ. ಅದರಲ್ಲಿ ನ್ಯೂಕ್ಲಿಯರ್ ಸಿಡಿತಲೆಗಳನ್ನ ಹೊತ್ತೊಯ್ಯಬಲ್ಲ ಡೆಂಗ್ಫೆಂಗ್ ರಾಕೆಟ್ಗಳು ಕೂಡ ಇವೆ. ಹಾಗೆ ತೈವಾನ್ ಸ್ಟ್ರೈಟ್ ಅಲ್ಲಿ ಈಗ ಚೈನಾದ ಯುದ್ಧ ವಿಮಾನಗಳು ಹಾರಾಟ ಮಾಡ್ತಿರೋದ್ರಿಂದ ಅಲ್ಲಿಗೆ ಬರುವ ವ್ಯಾಪಾರಿ ನೌಕೆಗಳು ಹಾಗೂ ಹಡಗುಗಳ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಚೈನಾದ ಈ ಕ್ರಿಯೆಗಳಿಂದ ತೈವಾನ್ ಹೆದರಿದೆಯಾ? ಬಿಬಿಸಿ ಮಾಡಿರೋ ವರದಿ ಪ್ರಕಾರ ಗುರುವಾರ ಬೆಳಗ್ಗೆ ತೈವಾನ್ನ ಕರಾವಳಿ ತೀರದಲ್ಲಿನ ಬಿಶಾಯು ಮೀನುಗಾರಿಕಾ ಬಂದರಿನಲ್ಲಿ ಸಮುದ್ರಕ್ಕಿಳಿಯಲಿದ್ದ ಮೀನುಗಾರಿಕೆಯ ಹಡಗುಗಳನ್ನ ತೈವಾನ್ನ ಕೋಸ್ಟಲ್ ಗಾರ್ಡ್ಗಳು ಸಾಗರಕ್ಕಿಳಿಯದ ಹಾಗೆ ತಡೆದಿದ್ದಾರೆ. ಅಲ್ಲಿ ಗುರುವಾರ ಮೀನುಗಾರಿಕಾ ಹಡಗುಗಳು ಸಮುದ್ರಕ್ಕಿಳಿದಿಲ್ಲ. ಅಲ್ಲಿನ ಮೀನುಗಾರರನ್ನ ಬಿಬಿಸಿ ಮಾತಾಡಿಸಿದೆ. ಅವ್ರು ಯಾರಿಗೂ ಕೂಡ ಚೈನಾದ ಈ ಆಕ್ರಮಣಕಾರಿ ನಿಲುವಿನ ಬಗ್ಗೆ ಯಾವ ಭಯ ಆತಂಕಗಳು ಇಲ್ಲ. ಈ ಕಮ್ಯುನಿಸ್ಟರದ್ದು ಮಾತು ಜಾಸ್ತಿ ಕೃತಿ ಕಡಿಮೆ ಅಂತ ಅಲ್ಲಿನ ಮೀನುಗಾರರು ಹೇಳಿರುವುದಾಗಿ ಬಿಬಿಸಿ ವರದಿ ಮಾಡಿದೆ. ಮತ್ತು ಕಳೆದ 7 ದಶಕಗಳಿಂದ ಕೂಡ ಚೈನಾದ ಇಂಥ ಕಿರಿಕಿರಿಯನ್ನ ನೋಡ್ತಲೇ ಬಂದಿರೋ ತೈವಾನ್ನ ಜನಕ್ಕೆ ಇದು ಒಂಥರ ಅಭ್ಯಾಸವಾಗಿ ಹೋಗಿದೆ ಅಂತ ಮೀನುಗಾರರನ್ನ ಉಲ್ಲೇಖಿಸಿ ಬಿಬಿಸಿಯ ವರದಿ ತಿಳಿಸ್ತಾ ಇದೆ. ಹಾಗೆ ನೋಡಿದ್ರೆ ಚೈನಾ ತನ್ನ ಏರ್ಫೋರ್ಸ್ ನೌಕಾಪಡೆಗಳನ್ನ ತಂದು ತೈವಾನ್ಗೆ ಮುತ್ತಿಗೆ ಹಾಕಿ ಹೀಗೆ ಒಂದೇ ಸಮಕ್ಕೆ ರಾಕೆಟ್ ದಾಳಿ ಮಾಡಿಸ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಈ ಹಿಂದೆ ಅಂದ್ರೆ 1995-96ರಲ್ಲಿ ಕೂಡ ಒಮ್ಮೆ ಚೈನಾದ ಪಡೆಗಳು ತೈವಾನ್ ಸ್ಟ್ರೈಟ್ಗೆ ಮುತ್ತಿಗೆಯನ್ನು ಹಾಕಿದ್ವು. ಅವತ್ತು ಕೂಡ ಒನ್ ಚೀನಾ ಪಾಲಿಸಿಯನ್ನು ಒಪ್ಪಿಕೊಳ್ಳೋದಕ್ಕೆ ತೈವಾನ್ ಮೇಲೆ ಒತ್ತಡ ಹೇರಿದ್ದ ಚೈನಾ ತನ್ನ ಯುದ್ಧ ವಿಮಾನಗಳನ್ನ ಮತ್ತು ಯುದ್ಧ ನೌಕೆಗಳನ್ನ ತೈವಾನ್ನ ವಾಯು ಹಾಗೂ ಜಲಗಡಿಗಳಲ್ಲಿ ನುಗ್ಗಿಸಿತ್ತು. ಅವತ್ತು ಕೂಡ ಒಂದೇ ಸಮಕ್ಕೆ ರಾಕೆಟ್ಗಳನ್ನ ತೈವಾನ್ ಮೇಲೆ ಹಾರಿಸುವ ಮೂಲಕ ತೈವಾನ್ನ ಹೆದರಿಸುವ ಪ್ರಯತ್ನವನ್ನ ಚೈನಾ ಮಾಡಿತು. ಜುಲೈ 21, 1995ರಿಂದ ಮಾರ್ಚ್ 23, 1996ರವರೆಗೆ ಅಲ್ಲಿನ ಪರಿಸ್ಥಿತಿ ತುಂಬಾನೇ ಉದ್ವಿಗ್ನವಾಗಿತ್ತು.
ಅವತ್ತು ಅಮೆರಿಕ ತೈವಾನ್ನ ಬೆಂಬಲಕ್ಕೆ ತಮ್ಮ ಯುದ್ಧ ನೌಕೆಗಳನ್ನು ಕಳುಹಿಸಿಕೊಡಬೇಕಾಗಿ ಬಂತು. ಅಮೆರಿಕದ ಯುದ್ಧ ನೌಕೆಗಳು, ಯುದ್ಧ ವಿಮಾನ ವಾಹಕಗಳು ತೈವಾನ್ ಸಮೀಪಕ್ಕೆ ಬಂದ ನಂತರ ಚೈನಾ ನಿಧಾನವಾಗಿ ಅಲ್ಲಿಂದ ಹಿಂದೆ ಸರಿತು. ಈಗ ಅಂಥದ್ದೇ ಪರಿಸ್ಥಿತಿ ಮರುಕಳಿಸಿದೆ ಅಂತ ತೈವಾನ್ ಹೇಳ್ತಾ ಇದೆ. ಆದ್ರೆ ಈ ಬಾರಿ ಚೈನಾ ಕಳೆದ ಬಾರಿಗಿಂತ ಅಗ್ರೆಸಿವ್ ಆಗಿ ತೋರಿಸ್ಕೊಳ್ತಾ ಇದೆ. ಚೈನಾದ ಸಿಸಿಟಿವಿ ವರದಿ ಮಾಡಿರೋ ಪ್ರಕಾರ ಗುರುವಾರ ಮಧ್ಯಾಹ್ನದಿಂದ ಆರಂಭವಾದ ಈ ದಾಳಿ ಭಾನುವಾರ ಸಂಜೆ 4 ಗಂಟೆಯವರೆಗೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಮರಾಭ್ಯಾಸದ ಪ್ರಕ್ರಿಯೆಯನ್ನ ಚೈನಾದ ಈಸ್ಟರ್ನ್ ಕಮಾಂಡ್ ವಹಿಸಿಕೊಂಡಿದೆ. ಪೂರ್ವ ಚೈನಾದ ಫ್ಯೂಜಿಯಾನ್ ಪ್ರಾವಿನ್ಸ್ಗೆ ಸೇರಿದ ಪಿಂಗ್ಟನ್ ನಿಂದ ಚೈನಾ ತನ್ನ ಲಾಂಗ್ ರೇಂಜ್ ರಾಕೆಟ್ಗಳನ್ನ ತೈವಾನ್ ಮೇಲೆ ಹಾರಿಸ್ತಾ ಇದೆ. ಈ ಪಿಂಗ್ಟನ್ ಅನ್ನೋದು ತೈವಾನ್ನಿಂದ 125 ಕಿಲೋಮೀಟರ್ಗಳ ದೂರದಲ್ಲಿದೆ. ಹಾಗೆ 6 ಕಡೆಗಳಲ್ಲಿ ಚೈನಾ ತೈವಾನ್ ಅನ್ನು ಸುತ್ತುವರೆದಿದ್ದು, ಚೈನಾದ ಯುದ್ಧ ನೌಕೆಗಳು ತೈವಾನ್ನಿಂದ 12ರಿಂದ 15 ಕಿಲೋಮೀಟರ್ಗಳ ದೂರದವರೆಗೆ ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದುವರೆಗೆ ಇಲ್ಲಿಗೆ ಎಷ್ಟು ಯುದ್ಧ ನೌಕೆಗಳನ್ನ ನಿಯೋಜಿಸಲಾಗಿದೆ, ಎಷ್ಟು ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಇಲ್ಲಿಗೆ ನಿಯೋಜನೆಗೊಂಡಿವೆ ಅನ್ನೋ ಬಗ್ಗೆ ಚೈನಾ ಅಧಿಕೃತವಾಗಿ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಇಲ್ಲಿ ಚೈನಾ ಮಾಡ್ತಾ ಇರೋ ಸಮರಾಭ್ಯಾಸ ಒಂಥರ ತೈವಾನ್ ಮೇಲೆ ಒತ್ತಡ ಹೇರುವ ತಂತ್ರ. ಇಲ್ಲಿ ತೈವಾನ್ ಚೈನಾದ ಈ ಕೃತ್ಯದಿಂದ ಕೆರಳಿ ಪ್ರತಿದಾಳಿ ನಡೆಸುವವರೆಗೆ ಚೈನಾ ತೈವಾನ್ ಮೇಲೆ ದಾಳಿ ಮಾಡುವುದಿಲ್ಲ. ಆದರೆ ತೈವಾನ್ನ ಗಡಿಗಳನ್ನು ಉಲ್ಲಂಘಿಸಿ ಅತಿಕ್ರಮ ಪ್ರವೇಶ ಮಾಡುವ ಮೂಲಕ ಅವರ ಸಾರ್ವಭೌಮತ್ವವನ್ನು ಕೆಣಕುವ ಪ್ರಯತ್ನವನ್ನು ಚೈನಾ ಮಾಡ್ತಾ ಬರುತ್ತೆ. ಇನ್ನು ಈಗ ಚೈನಾ ಆಕ್ರಮಿಸಿಕೊಂಡು ನೀರನ್ನ ಕದಡ್ತಾ ಇದೆಯಲ್ಲ, ಆ ಸಾಗರ ಮಾರ್ಗದಲ್ಲಿ ಭಾರಿ ಸಂಖ್ಯೆಯಲ್ಲಿ ವ್ಯಾಪಾರಿ ಹಡಗುಗಳು ಸಂಚರಿಸುತ್ತವೆ. ತೈವಾನ್, ಚೈನಾ, ಜಪಾನ್, ದಕ್ಷಿಣ ಕೊರಿಯಾ ಸೇರಿದ ಹಾಗೆ ನಾನಾ ರಾಷ್ಟ್ರಗಳಿಗೆ ಸರಕು ಸರಂಜಾಮು ಸಾಗಾಟ ಮಾಡುವ ಹಡಗುಗಳು ತೈವಾನ್ ಸ್ಟ್ರೈಟ್ ಮಾರ್ಗವಾಗಿ ಸಂಚರಿಸಬೇಕು. ಇದು ಅಂತಾರಾಷ್ಟ್ರೀಯ ವ್ಯಾಪಾರಿ ಮಾರ್ಗ. ಅಂಥ ಕಡೆ ಚೈನಾ ಉದ್ವಿಗ್ನ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇರೋದ್ರಿಂದ ಆ ನೌಕೆಗಳು ಈಗ ದಾರಿಯನ್ನ ಬದಲಿಸಿಕೊಳ್ಳಬೇಕಾಗತ್ತೆ. ಇಲ್ಲಿ ಚೈನಾ ಹೀಗೆ ದಾಂಧಲೆಯನ್ನ ಸೃಷ್ಟಿ ಮಾಡ್ತಾ ಇದ್ರೆ ತೈವಾನ್ ಕೂಡ ಸುಮ್ಮನೆ ಏನು ಕೂತಿಲ್ಲ. ಅವರು ತಮ್ಮ ಯುದ್ಧ ವಿಮಾನಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದ್ದಾರೆ. ಚೈನಾದ ಸಂಭಾವ್ಯ ಮಿಸೈಲ್ ದಾಳಿಯನ್ನ ಎದುರಿಸೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡೋದಾಗಿ ತೈವಾನ್ ಹೇಳಿದೆ. ಜೊತೆಗೆ ತೈವಾನ್ನ ನೌಕಾಪಡೆ ಕೂಡ ಸಂಭಾವ್ಯ ದಾಳಿಯನ್ನ ಎದುರಿಸುವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದು ಕೇವಲ ಸಮರಾಭ್ಯಾಸವಾಗಿ ಅಥವಾ ಒಂದು ಒತ್ತಡ ಹೇರುವ ತಂತ್ರವಾಗಿ ಮುಕ್ತಾಯ ಆದ್ರೆ ಸರಿ. ಹಾಗಲ್ಲದೆ ತೈವಾನ್ ಮೇಲೆ ಚೈನಾದ ಒಂದೇ ಒಂದು ಮಿಸೈಲ್ ಬಿದ್ರೂ ಕೂಡ ತೈವಾನ್ ಹಾಗೂ ಚೈನಾದ ನಡುವಿನ ಸಮರವಾಗಿ ಇದು ಮಾರ್ಪಡುತ್ತೆ. ಇಲ್ಲಿ ಅಮೆರಿಕ ಯುಕ್ರೇನ್ನ ವಿಷಯದಲ್ಲಿ ಮಾಡಿದ ಹಾಗೆ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆಂದ್ರೆ ತೈವಾನ್ ಅನ್ನೋದು ಅಮೆರಿಕ ಸೇರಿದ ಹಾಗೆ ಇಡೀ ಜಗತ್ತಿಗೆ ನಾನಾ ಕಾರಣಗಳಿಂದ ಬೇಕಾಗಿರುವ ದೇಶ. ಹೀಗಾಗಿ ತೈವಾನ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಅಮೆರಿಕ ಹಾಗೂ ಪಾಶ್ಚಾತ್ಯ ದೇಶಗಳು ಖಂಡಿತ ಕಣಕ್ಕಿಳಿಯುತ್ತವೆ. ಆದ್ರೆ ಅಂಥ ಪರಿಸ್ಥಿತಿಯನ್ನ ಯಾವುದೇ ಕಾರಣಕ್ಕೂ ತಂದುಕೊಳ್ಳದ ಹಾಗೆ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಚೈನಾ ಇಲ್ಲಿ ತಗೊಳ್ತಾ ಇದೆ. ಯಾಕೆಂದ್ರೆ ಅವರಿಗೆ ಕೂಡ ಸದ್ಯಕ್ಕೆ ಯುದ್ಧ ಬೇಕಿಲ್ಲ. ಆದರೆ ಮುಂದಿನ ವರ್ಷದ ಚುನಾವಣೆಗಳ ವೇಳೆಗೆ ಶಿ ಜಿನ್ಪಿಂಗ್ ಜನಪ್ರಿಯತೆ ಕುಸಿಯದ ಹಾಗೆ ಅವ್ರು ನೋಡ್ಕೋಬೇಕಿದೆ. ಈ ಹಿಂದೆ 1996ರ ತೈವಾನ್ ಚೈನಾ ಸಂಘರ್ಷ ಇದೆಯಲ್ಲ, ಅದು ಕೂಡ ಚುನಾವಣೆಗಳ ಹಿನ್ನೆಲೆಯಲ್ಲೇ ನಡೆದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮುಂಬರುವ ಅಕ್ಟೋಬರ್ 14ರಿಂದ 31ರವರೆಗೆ ಭಾರತದ ಉತ್ತರಾಖಂಡ್ ಸಮೀಪದ ಔಲಿಯಲ್ಲಿ ಅಮೆರಿಕ ಹಾಗೂ ಭಾರತೀಯ ಪಡೆಗಳು ಜಂಟಿ ಸಮರಾಭ್ಯಾಸವನ್ನು ನಡೆಸುತ್ತವೆ. ಅತಿ ಎತ್ತರದ ಪ್ರದೇಶದಲ್ಲಿ ಕೈಗೊಳ್ಳಲಿರುವ ಈ ಯುದ್ಧಾಭ್ಯಾಸ ಎರಡೂ ದೇಶಗಳ ಪಡೆಗಳಿಗೆ ಒಂದು ಅತ್ಯುತ್ತಮ ದೈಹಿಕ ಹಾಗೂ ತಾಂತ್ರಿಕ ಅಭ್ಯಾಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಔಲಿ ಇರೋದು ಚೈನಾದ ಗಡಿಯಿಂದ 100 ಕಿಲೋಮೀಟರ್ಗಳ ದೂರದಲ್ಲಿ. ಭಾರತ ಹಾಗೂ ಚೈನಾ ಮತ್ತು ಚೈನಾ ಹಾಗೂ ಅಮೆರಿಕದ ನಡುವೆ ಸಂಘರ್ಷಮಯ ವಾತಾವರಣ ಉಂಟಾಗಿರುವ ಸಂದರ್ಭದಲ್ಲಿ ಈ ಸಮರಾಭ್ಯಾಸ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅಮೆರಿಕ ಜೊತೆ ಸೇರಬೇಡಿ ಅಂತ ಚೈನಾ ಭಾರತಕ್ಕೆ ಕೊಟ್ಟಿರೋ ಎಚ್ಚರಿಕೆಗೆ ಇದು ಭಾರತ ಕೊಡ್ತಿರುವ ಪ್ರತಿಕ್ರಿಯೆ. ಗೆಳೆಯರೆ, ತೈವಾನ್ ಹಾಗೂ ಚೈನಾ ನಡುವಿನ ಈ ಉದ್ವಿಗ್ನತೆ ಭಾನುವಾರದವರೆಗೆ ಮುಂದುವರಿಯುತ್ತೆ. ಈ ಮಧ್ಯೆ ಏನೇ ಅನಾಹುತವಾದರೂ ಕೂಡ ಖಂಡಿತ ಅಲ್ಲೊಂದು ಚಿಕ್ಕ ಸಂಘರ್ಷಕ್ಕಂತೂ ಅದು ದಾರಿ ಮಾಡಿಕೊಡುತ್ತೆ ಅನ್ನೋದು ಸುಳ್ಳಲ್ಲ. ಇದು ಗೆಳೆಯರೆ ತೈವಾನ್ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.